ಇಲ್ಲಿ ಅಷ್ಟು ಅವಕಾಶಗಳು ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೆಂಗಳೂರು ಕಳ್ಸಿಕೊಡ್ತಾರೆ, ನ್ಯಾಷನಲ್ ಕಾಲೇಜ್ ಜಯನಗರ. ಯಾಕಂದ್ರೆ ಅವಾಗ ನ್ಯಾಷನಲ್ ಕಾಲೇಜ್ ಟಾಪ್ 10 ಸಿಟಿಗಳಲ್ಲಿ ಒಂದು 5 ರಿಂದ 6 ಜನ ನ್ಯಾಷನಲ್ ಕಾಲೇಜ್ ಜಯನಗರ ಬರ್ತಿದ್ರು. ಆಮೇಲೆ 2 ರಿಂದ 3 ನಮ್ಮ ಮರಿ ಮಲ್ಲಪ್ಪ ಮೈಸೂರಿಂದ ಬರ್ತಾ ಇದ್ರು. ಸೊ ಆಲ್ಮೋಸ್ಟ್ 10ರಲ್ಲಿ 9 ಜನ ಮರಿ ಮಲ್ಲಪ್ಪ ಮತ್ತು ನ್ಯಾಷನಲ್ ಕಾಲೇಜ್ ಜಯನಗರ. ಯಾಕಂದ್ರೆ ಅದು ಪೇಪರ್ ಅಲ್ಲಿ ಓದ್ತಾ ಇದ್ವಿ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಅಲ್ಲಿ ಕಳಿಸ್ಕೊಟ್ರು. ಸೊ ಅಲ್ಲಿ ನಾನು ನನ್ನ PUC ಅಭ್ಯಾಸವನ್ನ ಮಾಡ್ತೇನೆ. ಅಲ್ಲಿ ಮಾಡಾದ್ಮೇಲೆ ಮತ್ತೆ AIEEE ಅಂತ ಒಂದು ಎಕ್ಸಾಮ್, ಸೊ ಅಲ್ಲಿ ಮಾಡಿ ನಾನು ಇಂಜಿನಿಯರಿಂಗ್ಗೆ NIT ಅಲಹಾಬಾದ್ಗೆ ನಾನು ಹೋಗ್ತೇನೆ. ಸೊ ಈಗ ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಜೀವನದಲ್ಲಿ ಏನು ಅಂಶಗಳನ್ನ ನಾನು ಅಳಿಸ್ಕೊಂಡಿದ್ದೆ, ನನ್ನ ಜೀವನದಲ್ಲಿ ಏನು ಯೂಸ್ ಆಯ್ತು ಅದನ್ನ ಮಾತ್ರ ನಾನು 5 ವಿಷಯಗಳನ್ನ ನಾನು ಇವತ್ತು ತಮ್ಗೆ ಹೇಳ್ಬಯಸ್ತಾ ಇದ್ದೇನೆ. ಆ 5 ವಿಷಯ ಆಕ್ಚುಲಿ ನಾನು ನನ್ನ ಜೀವನದಲ್ಲಿ ಅದು ನನಗೆ IAS ಅಧಿಕಾರಿ ಆಗೋದಕ್ಕೆ ಉಪಯೋಗ ಆಗಿದೆ, ಹೆಲ್ಪ್ ಆಗಿದೆ. ಅದನ್ನು ತಾವು ಬಳಸಿದ್ರೆ ತಮಗೂ ಕೂಡ ಅದು ಉಪಯೋಗ ಆಗಬಹುದು. ಏನಪ್ಪ ಒಂದನೇ ವಿಷಯ ಅಂದ್ರೆ, ಒಂದನೇದು ಚೂಸಿಂಗ್ ರೈಟ್ ಫ್ರೆಂಡ್ಸ್. ಚೂಸಿಂಗ್ ರೈಟ್ ಫ್ರೆಂಡ್ ಅದು ಒಂದನೇದು. ಯಾಕಂದ್ರೆ ನಾನು ನನ್ನ ಅಕಾಡೆಮಿಕ್ ಇಯರ್ ವರೆಗೂ ಯಾವಾಗ್ಲೂ ನಾನು ಐದರ್ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ದೆ, ಸೆಕೆಂಡ್ ಬರ್ತಾ ಇದ್ದೆ. ಥರ್ಡ್ ಬಂದ್ರೆ ಯಾಕೆ ಥರ್ಡ್ ಬಂದಿದ್ದು ಅಂದ್ರೆ, ನಾನು ನನ್ನ ಫ್ರೆಂಡ್ಸ್ ಯಾವಾಗಲೂ ಹೊಸ ಫ್ರೆಂಡ್ ಬಂದು ಜಾಸ್ತಿ ಕ್ರಿಕೆಟ್ ಆಡಕ್ಕೆ ಕರ್ಕೊಂಡು ಹೋಗಕ್ ಶುರು ಮಾಡ್ದ, ಸೊ ಅವಾಗ ಥರ್ಡ್. ಸೊ ಈ ತರ ಫ್ರೆಂಡ್ಸ್ ಎಫೆಕ್ಟ್ ಬಹಳ ಇರುತ್ತೆ. ಸೊ ಒಂದನೇದು ಚೂಸಿಂಗ್ ರೈಟ್ ಫ್ರೆಂಡ್ಸ್. ಎರಡನೇದು ಚೂಸಿಂಗ್ ರೈಟ್ ಎನ್ವಿರಾನ್ಮೆಂಟ್. ನಿಮ್ಮ ಏನು ಪರಿಸರ ಇದೆ, ಯಾಕಂದ್ರೆ ನೋಡಿ ನಾನು ಬಿಜಾಪುರದಲ್ಲಿ ಇದ್ದೆ, ಅಲ್ಲಿ CETಗೆ ಅಷ್ಟು ಒಳ್ಳೆ ಪರಿಸರ ಇರಲಿಲ್ಲ. ಆದ್ರಿಂದ ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಸೊ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಾದ್ಮೇಲೆ ಅಲ್ಲಿಂದ ನಾನು NIT ಅಲಹಾಬಾದ್ ಉತ್ತರ ಪ್ರದೇಶಕ್ಕೆ ಹೋದೆ. ಅಲ್ಲಿ ಆಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಬರೀ ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜ್ ಸೇರಿದೆ. ಇಂಜಿನಿಯರಿಂಗ್